ನೀಟ್ ಪೇಪರ್ ಲೀಕ್ ಬಳಿಕ ಹಲವು ಕ್ರಮ ಕೈಗೊಂಡಿದ್ದೇವೆ. ಅಪರಾಧಿಗಳ ಬಂಧಿಸಿ ಜೈಲಿಗಟ್ಟಿದ್ದೇವೆ. ಸೆಲ್ಫಿ ವಿಡಿಯೋದಲ್ಲಿ ಮೌನ ಮುರಿದ ಪ್ರಧಾನಿ. ಕಠಿಣ ಕ್ರಮಕ್ಕಾಗಿ ತ್ವರಿತ ಕೋರ್ಟ್ಗಳ ಸ್ಥಾಪನೆ. ಇಂದಿನ ಸಂಪುಟ ಸಭೆಯಲ್ಲಿ ಕರಡು ಅಂತಿಮ. ಸೋಮವಾರವೇ ಮಸೂದೆ ಅಂಗೀಕಾರಕ್ಕೆ ಪ್ರಯತ್ನ ಎಂದ ಮೋದಿ. ವಂಚಕ ಉಪವಾಸ ಸತ್ಯಾಗ್ರಹ ಅಂತ್ಯ. ಸೂಪ್ ಸೇವನೆ ಮಾಡಿ 26 ದಿನಗಳ ನಿರಸನಕ್ಕೆ ತೆರೆ. ಆಸ್ಪತ್ರೆಗೆ ತೆರಳಿ ಮನವೊಲಿಸಿದ ಕೇಂದ್ರ ಮಂತ್ರಿ ನಡ್ಡಾ. ನೀಟ್ ಅಕ್ರಮಕ್ಕೆ ಮೊದಲ ತಲೆದಂಡ. ಕೇಂದ್ರ ಶಿಕ್ಷಣ ಕಾರ್ಯದರ್ಶಿ ಎತ್ತಂಗಡಿ. ಉನ್ನತ ಶಿಕ್ಷಣ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ನೇಮಕ. ಸಂಪುಟ ಕಸರತ್ತಿಗೆ ಹೈಕಮಾಂಡ್ ಬ್ರೇಕ್. ಸಚಿವಾಕಾಂಕ್ಷಿಗಳಲ್ಲಿ ಹೆಚ್ಚಿದ ಆತಂಕ. ಹೈಕಮಾಂಡ್ ವಿರುದ್ಧ ಆಕಾಂಕ್ಷಿಗಳ ಆಕ್ರೋಶ.